ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಬ್ರಹ್ಮಾಂಡದಿಂದ ಶಕ್ತಿಯನ್ನು ತೆಗೆದುಕೊಳ್ಳೋದಕ್ಕೆ ನಮ್ಮ ದೇಹದಲ್ಲಿ ಯಾವ ಭಾಗ ನಮಗೆ ಸಹಾಯ ಮಾಡುತ್ತೆ ಮತ್ತು ಯಾವ ಒಂದು ಎನರ್ಜಿ ಬಿಂದು ಅಥವಾ ಅದನ್ನು ನಾವು ಶಕ್ತಿ ಬಿಂದು ಅಂತ ಹೇಳ್ತೀವಿ, ಅದು ನಮಗೆ ಸಹಾಯ ಮಾಡುತ್ತೆ. ಒಂದು ವೇಳೆ ಅದು ಬ್ಲಾಕೇಜ್ ಆದರೆ ಅನೇಕ ಸಮಸ್ಯೆಗಳು ಉದ್ಭವ ಆಗುತ್ತೆ. ಆದರೆ ಅಂತಹ ಬ್ಲಾಕೇಜನ್ನು ತೆಗೆಯೋದು ಹೇಗೆ? ಹಾಗೆಯೇ ಬ್ರಹ್ಮಾಂಡದಿಂದ ನಮಗೆ ಅಪಾರ ಶಕ್ತಿಗಳು ಲಭಿಸ್ತಾನೇ ಇರುತ್ತೆ. ಅದು ಸೂಕ್ಷ್ಮ ಶಕ್ತಿಗಳಿರ್ಬೋದು, ದೈವಿಕ ಶಕ್ತಿಗಳಿರ್ಬೋದು, ಅಥವಾ ಅದು ಕೆಲವೊಂದು ಸಕಾರಾತ್ಮಕ ಶಕ್ತಿಗಳಿರ್ಬೋದು. ಅದನ್ನು ರಿಸೀವ್ ಮಾಡೋದಕ್ಕೆ ಅಥವಾ ನಾವು ಸ್ವೀಕರಿಸೋದಕ್ಕೆ ನಮ್ಮ ದೇಹದಲ್ಲಿ ಒಂದು ಶಕ್ತಿ ಕೇಂದ್ರ ಅಥವಾ ಶಕ್ತಿ ಬಿಂದು ಇದೆ. ನಮಗೆಲ್ಲ ಗೊತ್ತಿದೆ ಸಹಸ್ರಾರ ಚಕ್ರ. ಸಹಸ್ರಾರ ಚಕ್ರ ನಮ್ಮ ನೆತ್ತಿಯ ಒಂದು ಮೇಲಿನ ಭಾಗದಲ್ಲಿ ಇರುತ್ತೆ. ಅದಕ್ಕೇ ಗುರು ಹಿರಿಯರು ಆಶೀರ್ವಾದವನ್ನು ಮಾಡುವಾಗ ಅಥವಾ ಮಹನೀಯರು ಆಶೀರ್ವಾದವನ್ನು ಮಾಡುವಾಗ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ. ಹೀಗೆ ಹಸ್ತವನ್ನು ಇಟ್ಟು ಆಶೀರ್ವಾದವನ್ನು ಮಾಡ್ತಾರೆ. ಅಂದರೆ ಅವರಿಂದ ಆ ಒಂದು ಶಕ್ತಿ ಎನರ್ಜಿ ನಮ್ಮ ಒಂದು ಶಕ್ತಿ ಬಿಂದುವಿಗೆ ಏನಾಯಿತು, ಟ್ರಾನ್ಸ್ಫರ್ ಆಯಿತು. ಯೋಗಾಸನವನ್ನು ಮಾಡುವಾಗ ಶೀರ್ಷಾಸನದಲ್ಲಿ ತಲೆಯನ್ನು ಕೆಳಗೆ ಮಾಡಿ ಕಾಲನ್ನು ಮೇಲಕ್ಕೆ ಮಾಡಿ ನಿಂತ್ಕೊಳ್ತಾರೆ. ಇದರಿಂದ ಕೆಳಗಡೆ ಇರತಕ್ಕಂತಹ ಶಕ್ತಿ ಬಿಂದು ಆ್ಯಕ್ಟಿವ್ ಆಗುತ್ತೆ. ಇದಲ್ಲದೆ ಇದರಿಂದ ಬಹಳಷ್ಟು ಬೆನಿಫಿಟ್ ಇದೆ. ಯಾಕೆ ಅಂತಂದರೆ ಕೆಲವೊಮ್ಮೆ ಏಜ್ ಚಿಕ್ಕದಿರುತ್ತೆ, ಆದರೆ ತುಂಬ ವಯಸ್ಸಾದಾಗೆ ಕಾಣೋದು, ಅಂದರೆ ಮುಖ ಜೋತು ಬೀಳೋದು, ಹೊಟ್ಟೆ ಜೋತು ಬೀಳೋದು, ಈ ರೀತಿಯಾಗಿ ಅನೇಕ ರೀತಿಯಾಗಿ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ವಯಸ್ಸಾದ ಥರ ಅನಿಸುತ್ತೆ. ಆದರೆ ಈ ವಯಸ್ಸನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಅಂದರೆ ಏಜ್ ಆದರೂ ಸಹಿತ ಅಷ್ಟೊಂದು ವಯಸ್ಸಾಗಿಲ್ಲ ಅನ್ನುವಂತಹ ಒಂದು ಆ ಲುಕ್ಗೆ, ಆ ಒಂದು ಗ್ಲೋಗೆ ಕಾರಣ ಈ ಒಂದು ಶಕ್ತಿ ಕೇಂದ್ರ ಆ್ಯಕ್ಟಿವ್ ಆಗ್ತಕ್ಕಂಥದ್ದು. ಆದರೆ ಎಲ್ಲರಿಗೂ ಶೀರ್ಷಾಸನವನ್ನು ಮಾಡೋದಕ್ಕೆ ಸಾಧ್ಯವಾಗಲ್ಲ. ಆದರೆ ಒಂದು ಬೆಸ್ಟ್ ಪಾಯಿಂಟ್, ಅಕ್ಯುಪ್ರೆಷರ್ ಪಾಯಿಂಟ್ ಇದೆ, GV20 ಗವರ್ನಿಂಗ್ ವೆಸಲ್ 20 ಪಾಯಿಂಟ್. ಇದು ನಮ್ಮ ತಲೆಯ ಮಧ್ಯಭಾಗದಲ್ಲಿ ಇರುತ್ತೆ. ತಮಗೆ ಒಂದು ಸ್ಕ್ರೀನ್ ಮೇಲೆ ಈಗ ಕಾಣ್ತಾ ಇದೆ. ಈ ಒಂದು ಬಿಂದುವನ್ನು ಆ್ಯಕ್ಟಿವ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬ್ರಹ್ಮಾಂಡದ ಶಕ್ತಿಯೂ ಸಹಿತವಾಗಿ ನಮಗೆ ಸಿಗ್ತಾ ಇರುತ್ತೆ. ತಾವೆಲ್ಲ ಹಿಂದೆ ಅನುಭವ ಮಾಡಿರ್ಬೋದು. ತಾಯಿ ಏನು ಮಾಡ್ತಿದ್ಲು, ನೆತ್ತಿಯ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿ ನಿಧಾನವಾಗಿ ತಟ್ತಿದ್ಲು. ತಲೆನೋವಾದಾಗ ಅಥವಾ ತಲೆ ಬಿಸಿ ಆದಾಗ ಅಥವಾ ತಲೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಎಣ್ಣೆ ಹಾಕಿದಾಗ ಆಗ ತುಂಬ ರಿಲ್ಯಾಕ್ಸ್ ಆಗೋದು. ಅದೇ ರೀತಿ ಕೆಲವೊಂದು ಸಾರಿ ಏನಾದರೂ ನೆತ್ತಿಗೆ ಹೋಗೋಯ್ತು, ಆಹಾರ ನೆತ್ತಿಗೆ ಹೋಗೋಯ್ತು, ಕೆಮ್ಮು ಬರ್ತಿದೆ ಅಂತಂದಾಗಲೂ ತಲೆಯ ಮೇಲೆ ಏನು ಮಾಡ್ತಾರೆ, ತಟ್ಟುತ್ತಾರೆ. ಅಂತಹ ಸಂದರ್ಭದಲ್ಲಿಯೂ ಸಹಿತ ಏನು ಬ್ಲಾಕ್ ಆಗಿರ್ತಕ್ಕಂತಹ ಈ GV20 ಪಾಯಿಂಟ್ ಆ್ಯಕ್ಟಿವ್ ಆಗುತ್ತೆ, ಅಂದರೆ ಶಕ್ತಿ ಬಿಂದು ಆ್ಯಕ್ಟಿವ್ ಆಗುತ್ತೆ. ಇದು ಅತ್ಯಂತ ಬಹಳ ಮುಖ್ಯವಾದಂಥ ಪಾಯಿಂಟು. ಈಗ ಪಾರ್ಕಿನ್ಸನ್ ಕಾಯಿಲೆ ಕೆಲವರಿಗೆ ಬರುತ್ತೆ, ಕೆಲವರಿಗೆ ಪ್ಯಾರಾಲಿಸಿಸ್ ಆಗುತ್ತೆ, ಕೆಲವರಿಗೆ ದೇಹ ಒಂದು ರೀತಿ ಸಮತೋಲನ ಇರಲ್ಲ, ನಡೆಯುವಾಗ ಸ್ವಲ್ಪ ಅಲ್ಲಾಡ್ತಾರೆ. ಆ ರೀತಿಯ ಒಂದು ಏನಾದರೂ ತೊಂದರೆ ಇದ್ದಲ್ಲಿ, ಯಾಕೆ ಅಂತಂದರೆ ಇದು ದೇಹದಲ್ಲಿರುವಂತಹ ಅತಿಯಾದ ವಾಯುವನ್ನು ಹೊರಗಡೆ ಹಾಕುತ್ತೆ. ಬೇಡವಾದಂಥದ್ದು ವಾಯು ಅಂತಂದರೆ ಏನು, ಚಲನೆ. ಅತ್ಯಧಿಕವಾಗಿ ಕೆಲವರಿಗೆ ತುಂಬ ಕೋಪ ಬರ್ತಕ್ಕಂಥದ್ದು, ಚಿಂತೆ ಬರ್ತಕ್ಕಂಥದ್ದು, ಅಥವಾ ಯಾರಿಗಾದರೂ ಹೊಡೆಯೋಣ, ಜಗಳ ಮಾಡೋಣ ಅನಿಸ್ತಕ್ಕಂಥದ್ದು ಅತಿಯಾದ ಒಂದು ವಿಂಡಿಂದ ಅಥವಾ ಚಲನೆಯಿಂದ, ವಾಯುವಿಂದ ಆಗ್ತಾ ಇರುತ್ತೆ. ಆದರೆ ಅದನ್ನು ದೇಹದಕ್ಕೆ ಬೇಡವಾದಂಥ ಆ ವಾಯುವನ್ನು ಹೊರಗಡೆ ಇದು ಹಾಕತ್ತೆ. ಇದರಿಂದ ತಲೆನೋವು ಸಹಿತ ನಿವಾರಣೆ ಆಗುತ್ತೆ ಮತ್ತು ರಿಲ್ಯಾಕ್ಸ್ ಆಗ್ತಾನೆ ವ್ಯಕ್ತಿ. ಈ GV20 ಪಾಯಿಂಟಿನ ಅಕ್ಕಪಕ್ಕದಲ್ಲಿಯೂ ಸಹಿತ 4 ಪಾಯಿಂಟ್ಗಳಿದೆ. ಒಂದು ಸಬ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಅದು ಸಹಿತ ನಾವು ಹೀಗೆ ತಟ್ಟಿದಾಗ ನಿಧಾನವಾಗಿ ಅದು ಸಹಿತ ಆ್ಯಕ್ಟಿವ್ ಆಗುತ್ತೆ. ಆದರೆ ಇದನ್ನು ಹೇಗೆ ಯೂಸ್ ಮಾಡೋದು? ಪ್ರತಿದಿನ ಬೇಕಾದರೆ ಎಣ್ಣೆನೂ ಹಾಕ್ಕೋಬೋದು, ಅಥವಾ ಹಾಗೇ ನಿಧಾನವಾಗಿ 5 ಬಾರಿ ಹೀಗೆ ಅದನ್ನು ತಟ್ಟಬೇಕು. ಇದರಿಂದ ಏನಾಗುತ್ತೆ, ತುಂಬ ಆ್ಯಕ್ಟಿವ್ ಆಗೋದಲ್ಲದೆ ಆ ಪಾಯಿಂಟು
ನಮಗೆ ರಿಲ್ಯಾಕ್ಸ್ ಆಗ್ತೀವಿ. ಮತ್ತು ಯಾವುದೇ ಥರದ ಈ ಥರ ವಾಯು ಸಂಬಂಧಿ ಅಂದರೆ ಪಾರ್ಕಿನ್ಸನ್ ಇರ್ಬೋದು, ಪ್ಯಾರಲಿಸಿಸ್ ಇರ್ಬೋದು, ಅಥವಾ ದೇಹ ಅಲ್ಗಾಡೋದಿರ್ಬೋದು, ಒಂದು ರೀತಿ ಮುಖ ಎಲ್ಲ ಸುಕ್ಕಾಗೋದು, ಅಥವಾ ಎಲ್ಲೋ ಒಂದು ಕಡೆಗೆ ಸ್ನಾಯುಗಳು ಜೋತು ಬೀಳೋದು, ಇವೆಲ್ಲ ಏನಾಗುತ್ತೆ ಸರಿ ಹೋಗ್ತಾ ಬರುತ್ತೆ. ಅಥವಾ ಕೆಲವರಿಗೆ ಇನ್ನೂ ಆಗಿಲ್ಲ ಅಂತಂದರೆ ಅದು ಕೂಡ ಸರಿ ಆಗ್ತಾ ಬರುತ್ತೆ. ಅಂದರೆ ನಾವು ಹೆಚ್ಚು ಯಂಗ್ ಆಗಿ ಕಾಣಿಸೋದಕ್ಕೆ ಈ ಪಾಯಿಂಟು ಅತ್ಯುತ್ತಮ ಪಾಯಿಂಟ್ ಆಗಿದೆ. ಅದಕ್ಕೆ ಇದನ್ನು ಪ್ರತಿನಿತ್ಯ ಅಂದರೆ ಕನಿಷ್ಠ ಒಂದು 20 ದಿನಗಳ ಕಾಲ ನಿಧಾನವಾಗಿ ಆ ಥರ ಒಂದು 5 ಬಾರಿ ತಟ್ಟಿದರೆ ಸಾಕು. ಈ ರೀತಿ ಇಷ್ಟೇ ಕೆಲಸ ನಾವು ಮಾಡೋದು, ಆದರೆ ಅದರ ಒಂದು ಲಾಭ ಬಹಳಷ್ಟಿದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ವಿಶೇಷವಾಗಿ ದೈವಿ ಶಕ್ತಿಗಳನ್ನ, ಸಕಾರಾತ್ಮಕ ಶಕ್ತಿಗಳನ್ನ, ಬ್ರಹ್ಮಾಂಡದ ಶಕ್ತಿಗಳನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅದರಲ್ಲಿ ಇರ್ತಕ್ಕಂಥ ಬ್ಲಾಕೇಜ್ ಎಲ್ಲ ನಿರ್ಮೂಲನೆ ಆಗುತ್ತೆ. ಶೀರ್ಷಾಸನ ಮಾಡದಂಥವರಿಗೆ, ಆಗದೇ ಇರತಕ್ಕಂಥವರಿಗೂ ಇದು ಕೂಡ ಅತ್ಯಂತ ಉಪಯುಕ್ತವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿಯವರೆಗೆ ಶುಭ ಮಸ್ತು. ಧನ್ಯವಾದಗಳು.